ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಒಬ್ಬ ಪ್ರಭಾವಿ ರಾಜಕುಮಾರ, ಜಾಗತಿಕ ವಾಣಿಜ್ಯ ರಾಯಭಾರಿ, ಇದ್ದಕ್ಕಿದ್ದಂತೆ ಭ್ರಷ್ಟಾಚಾರ ಮತ್ತು ಲೈಂಗಿಕ ದುರ್ವರ್ತನೆಯಂತಹ ಗಂಭೀರ ಆರೋಪಗಳ ಸುಳಿಯಲ್ಲಿ ಸಿಲುಕಿದ್ದ ಹೇಗೆ? ಇಂದು ನಾವು ಆಂಡ್ರ್ಯೂ ಮೌಂಟ್ಬ್ಯಾಟನ್ ವಿನ್ಸರ್ ಅವರ ಸುತ್ತ ನಡೆಯುತ್ತಿರುವ ಈ ಅಭೂತಪೂರ್ವ ಕಾನೂನು ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ವಸ್ತುನಿಷ್ಠವಾದ ವಾಸ್ತವ ಅಂಶಗಳನ್ನು ನಿಮ್ಮ ಮುಂದಿಡಲಿದ್ದೇವೆ. ಒಮ್ಮೆ ಯೋಚಿಸಿ, ಬರೋಬ್ಬರಿ 10 ವರ್ಷಗಳ ಕಾಲ ಜಾಗತಿಕ ವಾಣಿಜ್ಯ ರಾಯಭಾರಿಯಾಗಿ ಕೆಲಸ ಮಾಡಿದ ಮಾಜಿ ರಾಜಕುಮಾರನೊಬ್ಬ ಏಕಾಏಕಿ ಬೃಹತ್ ಪೊಲೀಸ್ ತನಿಖೆಗೆ ಗುರಿಯಾಗಲು ಹೇಗೆ ಸಾಧ್ಯ? ಇದು ನಿಜಕ್ಕೂ ಒಂದು ಪ್ರತಿಷ್ಠಿತ ರಾಜತಾಂತ್ರಿಕ ಹುದ್ದೆ ಮತ್ತು ಈಗ ಕೇಳಿಬರುತ್ತಿರುವ ಅತ್ಯಂತ ಗಂಭೀರ ಕ್ರಿಮಿನಲ್ ಆರೋಪಗಳ ನಡುವಿನ ಆಘಾತಕಾರಿ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಮೊದಲಿಗೆ ಈ ಪ್ರಕರಣದ ಬಂಧನ ಮತ್ತು ಪೊಲೀಸ್ ತನಿಖೆಯ ಆರಂಭಿಕ ಹಂತದತ್ತ ಗಮನ ಹರಿಸೋಣ. ಸ್ಯಾಂಡ್ರಿಂಗ್ಹ್ಯಾಮ್ ಎಸ್ಟೇಟ್ನ ವುಡ್ ಫಾರಂನಲ್ಲಿ ಆಂಡ್ರ್ಯೂ ಅವರನ್ನ ಬಂಧಿಸಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ವಾಸ್ತವವೆಂದರೆ 66 ವರ್ಷದ ಮಾಜಿ ಡ್ಯೂಕ್ ಆಫ್ ಯಾರ್ಕ್ ಅವರನ್ನ ಸ್ವತಃ ಅವರ ಹುಟ್ಟುಹಬ್ಬದಂದೇ ಸಾರ್ವಜನಿಕ ಕಚೇರಿಯಲ್ಲಿ ದುರ್ವರ್ತನೆ ತೋರಿದ ಶಂಕೆಯ ಮೇಲೆ ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲ, ಸಾಕ್ಷ್ಯಗಳನ್ನ ಕಲೆಹಾಕಲು ರಾಯಲ್ ಲಾಡ್ಜ್ ಸೇರಿದಂತೆ ಅವರ ಹಲವಾರು ಆಸ್ತಿಗಳ ಮೇಲೆ ಪೊಲೀಸರು ತೀವ್ರವಾದ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆದರೆ ಈ ಪ್ರಕರಣವನ್ನು ನಾವು ಬಹಳ ಸಮತೋಲನದಿಂದ ನೋಡಬೇಕಾಗಿದೆ. ಒಂದೆಡೆ ಪೊಲೀಸರು ಅವರನ್ನು ಬರೋಬ್ಬರಿ 12 ಗಂಟೆಗಳಿಗೂ ಹೆಚ್ಚು ಕಾಲ ಕಸ್ಟಡಿಯಲ್ಲಿಟ್ಟುಕೊಂಡು ವಿಚಾರಣೆ ನಡೆಸಿದ್ದಾರೆ. ನಂತರ ತನಿಖೆಗೆ ಒಳಪಡುವ ಷರತ್ತಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದೆಡೆ ಆಂಡ್ರ್ಯೂ ಅವರು ತಮ್ಮ ಮೇಲಿನ ಈ ಎಲ್ಲಾ ಆರೋಪಗಳನ್ನು ಸಂಪೂರ್ಣವಾಗಿ ಮತ್ತು ಅಷ್ಟೇ ಬಲವಾಗಿ ತಳ್ಳಿಹಾಕಿದ್ದಾರೆ. ಈಗ ಈ ಇಡೀ ವಿವಾದಕ್ಕೆ ಮೂಲ ಕಾರಣವಾಗಿರುವ ಎಪ್ಸ್ಟೀನ್ ಜೊತೆಗಿನ ಸಂಪರ್ಕ ಮತ್ತು ಹೊಸ ಕಡತಗಳ ರಹಸ್ಯದ ಬಗ್ಗೆ ನೋಡೋಣ. ಈ ಪ್ರಕರಣದ ಅತ್ಯಂತ ಗಂಭೀರ ಆರೋಪಗಳಲ್ಲಿ ಒಂದು ನೇರವಾಗಿ ನವೆಂಬರ್ 2010ರ ಏಷ್ಯಾ ಪ್ರವಾಸಕ್ಕೆ ತಳುಗು ಹಾಕ್ಕೊಂಡಿದೆ. ಹಾಂಗ್ಕಾಂಗ್, ಸಿಂಗಪೂರ್, ವಿಯೆಟ್ನಾಂ ಮತ್ತು ಚೀನಾ ಪ್ರವಾಸಗಳ ಬಗೆಗಿನ ಅತ್ಯಂತ ಸೂಕ್ಷ್ಮವಾದ ಅಧಿಕೃತ ಸರ್ಕಾರಿ ವರದಿಗಳನ್ನು ಶಿಕ್ಷೆಗೊಳಗಾದ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ಗೆ ರವಾನಿಸಲಾಗಿತ್ತು ಎಂಬುದನ್ನು ಬಿಡುಗಡೆಯಾದ ಕಡತಗಳು ಬೆಟ್ಟು ಮಾಡಿ ತೋರಿಸುತ್ತಿವೆ. ಇದರ ಜೊತೆಗೆ ಮತ್ತೊಂದು ಆಘಾತಕಾರಿ ಆರೋಪವಿದೆ. 2010ರಲ್ಲಿ ರಾಯಲ್ ಲಾಡ್ಜ್ನಲ್ಲಿ ಲೈಂಗಿಕ ಸಂಪರ್ಕಕ್ಕಾಗಿ ಎಪ್ಸ್ಟೀನ್ನಿಂದ ಮಹಿಳೆಯೊಬ್ಬಳನ್ನು ಬ್ರಿಟನ್ಗೆ ಅಕ್ರಮವಾಗಿ ಕರೆತರಲಾಗಿತ್ತು ಎಂಬ ಆರೋಪವನ್ನು ಥೇಮ್ಸ್ ವ್ಯಾಲಿ ಪೊಲೀಸರು ಈಗ ತೀವ್ರವಾಗಿ ಪರಿಶೀಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರು ಈಗಾಗಲೇ ಆ ಮಹಿಳೆಯ ಕಾನೂನು ತಂಡದ ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿಯೂ ಇದೆ. ಹಾಗಾದ್ರೆ ಕಾನೂನಿನ ದೃಷ್ಟಿಯಲ್ಲಿ ಈ ಸಾರ್ವಜನಿಕ ಕಚೇರಿಯಲ್ಲಿ ದುರ್ವರ್ತನೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದರ ವ್ಯಾಖ್ಯಾನ ತುಂಬಾ ಸ್ಪಷ್ಟವಾಗಿದೆ. ಸಾರ್ವಜನಿಕ ಹುದ್ದೆಯಲ್ಲಿರುವವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಲೈಂಗಿಕ ಅಥವಾ ಅನುಚಿತ ಸಂಬಂಧಗಳನ್ನು ಪ್ರೋತ್ಸಾಹಿಸಿದ್ರೆ ಅದು ನೇರವಾಗಿ ಅಧಿಕಾರದ ಉದ್ದೇಶಪೂರ್ವಕ ದುರ್ಬಳಕೆ ಎಂದೇ ಪರಿಗಣಿಸಲಾಗ್ತದೆ. ಇದೇ ಆಧಾರದ ಮೇಲೆ ಪ್ರಾಸಿಕ್ಯೂಟರ್ಗಳು ಈ ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಅಂದ್ರೆ ಕೇವಲ ಲೈಂಗಿಕ ದುರ್ವರ್ತನೆ ಮಾತ್ರವಲ್ಲ, ಭ್ರಷ್ಟಾಚಾರ ಮತ್ತು ವಂಚನೆಯ ಆಯಾಮಗಳನ್ನು ಇಲ್ಲಿ ಹುಡುಕಲಾಗ್ತಿದೆ. ಈ ಅಧಿಕಾರ ಹೇಗೆ ಸಿಕ್ತು ಅಂತ ತಿಳಿಯಲು ಟ್ರೇಡ್ ಎನ್ವೈ ಕಡತಗಳ ರಹಸ್ಯದತ್ತ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಕಾಲಾನುಕ್ರಮದಲ್ಲಿ ನೋಡಿದ್ರೆ ಜನವರಿ 2000ದಲ್ಲೇ ಈ ಹುದ್ದೆಯ ಕುರಿತಾದ ಚರ್ಚೆಗಳು ಶುರುವಾಗ್ತವೆ. ಸ್ವತಃ ರಾಣಿ ಎಲಿಜಬೆತ್ II ಅವರು ಈ ನೇಮಕಾತಿಯಲ್ಲಿ ಬಹಳ ಆಸಕ್ತಿ ತೋರಿದ್ರು ಅಂತ ದಾಖಲೆಗಳು ಹೇಳ್ತವೆ. 2001ರಿಂದ 2011ರವರೆಗೆ ಅವರು ಈ ಹುದ್ದೆಯಲ್ಲಿ ಮುಂದುವರಿತಾರೆ ಮತ್ತು ನಾವು ಮೊದಲೇ ಹೇಳಿದ ಹಾಗೆ ನವೆಂಬರ್ 2010ರಲ್ಲಿ ಆ ಸೂಕ್ಷ್ಮ ವರದಿಗಳು ರವಾನೆಯಾಗ್ತವೆ. ಆ ಕಾಲದ ಸರ್ಕಾರಿ ಅಧಿಕಾರಿಗಳ ಮೆಮೊಗಳನ್ನು ಗಮನಿಸಿದರೆ ಕೆಲವು ಅಚ್ಚರಿಯ ಸಂಗತಿಗಳು ಹೊರಬೀಳ್ತವೆ. ಈ ರಾಯಭಾರಿಯು ಸಾಗರೋತ್ತರ ಪ್ರವಾಸಗಳಿಗಾಗಿ ಹೆಚ್ಚು ಅತ್ಯಾಧುನಿಕ ದೇಶಗಳಿಗೆ ಭೇಟಿ ನೀಡಲು ಇಷ್ಟಪಡ್ತಿದ್ರಂತೆ. ಜೊತೆಗೆ ಸಾಮಾನ್ಯ ಥಿಯೇಟರ್ಗಿಂತ ಬ್ಯಾಲೆ ನೃತ್ಯ ಪ್ರದರ್ಶನಗಳು ಅವರಿಗೆ ಅಚ್ಚುಮೆಚ್ಚು. ಅಷ್ಟೇ ಅಲ್ಲ, ಸಾರ್ವಜನಿಕ ಸಮಾರಂಭಗಳಲ್ಲಿ ಗಾಲ್ಫ್ ಆಡೋದನ್ನು ಕೈಬಿಡುವಂತೆಯೂ ಕೇಳಿಕೊಂಡಿದ್ರಂತೆ. ಇದು ಅವರಿಗೆ ಸಿಕ್ತಿದ್ದ ಐಷಾರಾಮಿ ಸೌಲಭ್ಯಗಳ ಮುನ್ನೋಟವನ್ನು ನೀಡುತ್ತದೆ. ಮುಂದಿನ ಹಂತ ಈ ನೇಮಕಾತಿಯಲ್ಲಿ ರಾಜಮನೆತನದ ಪ್ರಭಾವ ಎಷ್ಟಿತ್ತು ಅನ್ನೋದರ ವಿಶ್ಲೇಷಣೆ. ಇಲ್ಲಿನ ವಾಸ್ತವಿಕ ವ್ಯತ್ಯಾಸವನ್ನು ಒಮ್ಮೆ ಗಮನಿಸಿ. ಒಂದೆಡೆ ಅವರಿಗೆ ಜಗತ್ತಿನ ಹಿರಿಯ ಸರ್ಕಾರಿ ಮತ್ತು ವ್ಯಾಪಾರ ಸಂಪರ್ಕಗಳ ಅತ್ಯುನ್ನತ ಮಟ್ಟದ ಪ್ರವೇಶವನ್ನು ಅತಿ ಸುಲಭವಾಗಿ ನೀಡಲಾಗಿತ್ತು. ಆದರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಈ ಹುದ್ದೆಗೆ ಅಗತ್ಯವಿದ್ದ ಕನಿಷ್ಠ ವೆಟ್ಟಿಂಗ್ ಅಂದರೆ ಹಿನ್ನೆಲೆ ಪರಿಶೀಲನೆಯನ್ನೇ ಮಾಡಿರಲಿಲ್ಲ. ರಾಜಮನೆತನದ ಭಾಗವಹಿಸುವಿಕೆ ಎಂಬ ಒಂದೇ ಕಾರಣಕ್ಕೆ ಔಪಚಾರಿಕ ನಿಯಮಗಳನ್ನು ಗಾಳಿಗೆ ತೂರಲಾಗಿತ್ತು ಎಂದು ಸ್ವತಃ ಡೌನಿಂಗ್ ಸ್ಟ್ರೀಟ್ ಒಪ್ಪಿಕೊಂಡಿದೆ. ಅಂದಿನ ಬ್ರಿಟಿಷ್ ಟ್ರೇಡ್ ಇಂಟರ್ನ್ಯಾಷನಲ್ನ ಮುಖ್ಯಸ್ಥರಾಗಿದ್ದ ಸರ್ ಡೇವಿಡ್ ರೈಟ್ ಅವರ ಈ ಮಾತುಗಳು ಆ ಪರಿಸ್ಥಿತಿಯನ್ನು ಅಕ್ಷರಶಃ ವಿವರಿಸ್ತವೆ.
ಡ್ಯೂಕ್ ಆಫ್ ಯಾರ್ಕ್ ಅವರು ಬೋರ್ಡ್ ಮೀಟಿಂಗ್ಗಳ ನಿಯಮಿತತೆ ಅಥವಾ ಅದರ ಕಾಗದ ಪತ್ರಗಳ ಹೊರೆಯಿಂದ ತೊಂದರೆಗೊಳಗಾಗಲು ಬಯಸ್ತಾರೆ ಎಂದು ನಾವು ಊಹಿಸಿರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಅಂದರೆ ಸಾಮಾನ್ಯ ಅಧಿಕಾರಿಗಳು ಪಾಲಿಸಬೇಕಾದ ಅಧಿಕಾರಶಾಹಿ ಪ್ರಕ್ರಿಯೆಗಳಿಂದ ಅವರಿಗೆ ಸಂಪೂರ್ಣ ವಿನಾಯಿತಿ ನೀಡಲಾಗಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಡುತ್ತದೆ. ಇಷ್ಟೆಲ್ಲ ಆರೋಪಗಳ ನಡುವೆ ಪ್ರಸ್ತುತ ನಡೆಯುತ್ತಿರುವ ತನಿಖೆ ಯಾವ ಹಂತದಲ್ಲಿದೆ? ಪ್ರಸ್ತುತ ಈ ತನಿಖೆಯು ಬಹುಹಂತದಲ್ಲಿ ಬಹಳ ಚುರುಕಾಗಿ ನಡೀತಿದೆ. ಮೊದಲನೇದಾಗಿ ನ್ಯಾಷನಲ್ ಪೊಲೀಸ್ ಚೀಫ್ಸ್ ಕೌನ್ಸಿಲ್ನ ನ್ಯಾಷನಲ್ ಗೋಲ್ಡ್ ಗ್ರೂಪ್ ಇಡೀ ಕಾರ್ಯಾಚರಣೆಯನ್ನು ಸಂಯೋಜಿಸುತ್ತಿದೆ. ಸಾಕ್ಷ್ಯಗಳಿಗಾಗಿ ಪ್ರಮುಖ ಆಸ್ತಿಗಳ ಶೋಧ ಕಾರ್ಯ ನಿರಂತರವಾಗಿ ನಡೀತಿದೆ ಮತ್ತು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನಿಖೆ ಮುಂದುವರೆದಿದೆ. ತನಿಖೆಯ ಈ ನಿರ್ಣಾಯಕ ಹಂತದಲ್ಲಿ ಥೇಮ್ಸ್ ವ್ಯಾಲಿ ಪೊಲೀಸ್ನ ಅಸಿಸ್ಟೆಂಟ್ ಚೀಫ್ ಕಾನ್ಸ್ಟೇಬಲ್ ಆಲಿವರ್ ರೈಟ್ ಅವರ ಒಂದು ಮಾತು ಬಹಳ ಮುಖ್ಯವಾಗ್ತದೆ. ಸಂಬಂಧಿತ ಮಾಹಿತಿ ಇರುವ ಯಾರಾದರೂ ಮುಂದೆ ಬರುತ್ತಾರೆ ಎಂದು ನಾವು ಭಾವಿಸುತ್ತೇವೆ, ನಮ್ಮ ಬಾಗಿಲು ಸದಾ ತೆರೆದಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಎಪ್ಸ್ಟೀನ್ ಸಂತ್ರಸ್ತರು ಹಾಗೂ ಸಾರ್ವಜನಿಕರು ಆನ್ಲೈನ್ ಪೋರ್ಟಲ್ ಮೂಲಕ ಯಾವುದೇ ಮಾಹಿತಿ ಇದ್ರೂ ಹಂಚಿಕೊಳ್ಳಬಹುದು ಎಂದು ಪೊಲೀಸರು ಪ್ರೋತ್ಸಾಹಿಸುತ್ತಿದ್ದಾರೆ. ಡೌನಿಂಗ್ ಸ್ಟ್ರೀಟ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡತಗಳನ್ನು ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದೆ. ಹಾಗಾದ್ರೆ ರಾಜಮನೆತನದ ವಿಶೇಷ ಸವಲತ್ತುಗಳು ಮತ್ತು ಸಾರ್ವಜನಿಕ ಕಚೇರಿಯ ಹೊಣೆಗಾರಿಕೆಯ ಕುರಿತಾದ ಈ ಅಭೂತಪೂರ್ವ ತನಿಖೆ ಇನ್ನೆಷ್ಟು ಆಳಕ್ಕೆ ಹೋಗಬಹುದು? ಮುಂಬರುವ ದಿನಗಳಲ್ಲಿ ಇನ್ನಂತಹ ಅಚ್ಚರಿಯ ಸತ್ಯಗಳು ಹೊರಬರಲಿವೆ. ಈ ಎಲ್ಲದರ ಮೇಲೆ ನಿಜ ಕನ್ನಡ ನ್ಯೂಸ್ ತನ್ನ ನಿರಂತರ ನಿಗಾ ಇಡಲಿದೆ. ಇಂದಿನ ಈ ವಿಶೇಷ ವರದಿಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.